ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ತುಂಬ ಚಳಿ ಇರೋದ್ರಿಂದ ಇಲ್ಲಿ ನೋಡಿ ನಮ್ಮ ಅಣ್ಣ ಬೆಂಕಿ ಹಚ್ಚೋಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ದಾನೆ, ಆದರೆ ಆಗ್ತಿಲ್ಲ, ಹೊಗೆ ಬರ್ತಾಯಿದೆ. ನೆಕ್ಸ್ಟ್ ಅಲ್ಲಿಂದ ನಾನು ಕೆಳಗಡೆ ಬಂದೆ. ಇವತ್ತು ಟಿಫನ್ಗೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ಅಂತ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಡ್ಲಿ ಅಂದರೆ ಇಷ್ಟನೇ. ನನ್ನ ಮಗನಿಗಂತೂ ತುಂಬ ಇಷ್ಟ, ಹಾಗಾಗಿ ನಾನು ಇಡ್ಲಿ ಜಾಸ್ತಿ ಮಾಡ್ತಾಯಿರ್ತೀನಿ. ನೋಡಿ ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ, ಸ್ವಲ್ಪ ಕೂಡ ಪಾತ್ರೆಗೂ ಸಹ ಅಂಟ್ಕೊತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವೇ ನೋಡಿ, ಇಲ್ಲೇ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ನಾನು ಅದೇ ಸರಿನಲ್ಲೇ ನಾನು ದೋಸೆ ಕೂಡ ಮಾಡಿದ್ದೆ. ದೋಸೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಅದ್ರ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಮತ್ತು ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳು ಕೂಡ ಚೆನ್ನಾಗಿ ತಿನ್ಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ತಗೋದ್ರು. ಲಾಸ್ಟಲ್ಲಿ ನಾನು ಸ್ವಲ್ಪ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾಯಿದ್ದೆ. ನಾನು ಟಿಫನ್ ಮಾಡ್ಕೊಂಡು ನೆಕ್ಸ್ಟು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ಆಗಿತ್ತು ನಮ್ಮ ಮನೇಲಿ. ಹಾಗಾಗಿ ರಾಯರದು ಸ್ವಲ್ಪ ಫೋಟೋನ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನೆಕ್ಸ್ಟು ವೀಡಿಯೋ ಎಲ್ಲ ಮಾಡ್ಕೊಂಡು ನಮ್ಮ ಅಣ್ಣನ ಮಗಂದು ಬರ್ತಡೇ ಇತ್ತು. ಬರ್ತಡೇ ಇರೋದ್ರಿಂದ ನೋಡಿ ಅವನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಏನೇ ಕಷ್ಟ ಸುಖ ಅಂತ ಅಂದರೆ ಆಲ್ಮೋಸ್ಟು ಸ್ನೇಹಿತರು ಯಾವಾಗಲೂ ಮುಂದೆ ಇರ್ತಾರೆ, ಸಂಬಂಧಿಕರು ಹಿಂದೆ ಇರ್ತಾರೆ. ಆಲ್ಮೋಸ್ಟು ನನ್ನ ಪ್ರಕಾರ ಸ್ನೇಹಿತರು ಮುಂದೆ ಇರ್ತಾರೆ. ಹಾಗಾಗಿ ನೋಡಿ ಅವ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಪಾರ್ಟಿ ಎಲ್ಲ ಮಾಡಿಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸಿ ಅವ್ನ ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಅವರು ಫೋಟೋಗಳು ಮತ್ತು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಲಾಸ್ಟಲ್ಲಿ ನೋಡಿ ನಿಮ್ಗೊಂದು ಕಾಮಿಡಿ ಚೆನ್ನಾಗಿರುತ್ತೆ, ಅವ್ರು ಮಾತಾಡಿರೋದು ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ, ಲಾಸ್ಟಲ್ಲಿ ನೋಡಿ ಗೊತ್ತಾಗುತ್ತೆ ಏನಿರ್ಬೋದು ಅಂತ. ಕೊನೆವರೆಗೂ ನೋಡಿ. ನೆಕ್ಸ್ಟ್ ಅಲ್ಲಿಂದ ನಮ್ಮೂರಿಂದ, ನನ್ನ ತವ್ರ ಮನೆಯಿಂದ ನಮ್ಮ ಗ್ರಾಮ ದೇವತೆ ಕೋಟೆಮಾರಮ್ಮಜ್ಜಿ ಮತ್ತು ದೂತರಾಯ ಸ್ವಾಮಿಯವರು ಬಂದಿದ್ದರು. ಹಾಗಾಗಿ ಅವರಿಗೆ ಪೂಜೆ ಮಾಡಿ ನೀರೆಲ್ಲ ಹಾಕ್ಬಿಟ್ಟು ನನ್ನ ಸೊಸೆ ನೋಡಿ ನಮಸ್ಕಾರ ಮಾಡ್ಕೊತಿದ್ದಾಳೆ. ಹಂಗಾಗಿ ನಾನು ಕೂಡ ವೀಡಿಯೋ ತಗೊಂಡೆ. ನಮ್ಮ ತವ್ರ ಮನೆ ದೇವರು ಅಂತ ಅಂದರೆ ನಮಗೆ ಎಷ್ಟು ಆಸೆ ಇರುತ್ತಲ್ವ, ಹಾಗೆ ದೇವ್ರುಗಳು ತವ್ರ ಮನೆಗೆ ಬಂದಾಗ ಅವರಿಗೆ ನಮ್ಮ ಮನೆಗೆ ಬಂದು ಅಂತ ಎಷ್ಟು ಆಸೆ ಇರುತ್ತೆ ಅಲ್ವಾ. ಆಮೇಲೆ ನಮ್ಮ ಅಪ್ಪಾಜಿ ಫೇವ್ರೆಟ್ ದೇವ್ರು ಬಂದು ಈ ದೇವರೇನೆ, ಕೋಟೆಮಾರಮ್ಮಜ್ಜಿ ಮತ್ತು ದೂತರಾಯ ಸ್ವಾಮಿ. ಅವರು ತುಂಬ ಇಷ್ಟಪಡೋರು ದೂತರಾಯ ಸ್ವಾಮಿನ. ಹಾಗಾಗಿ ನನಗೆ ದೂತರಾಯ ಸ್ವಾಮಿ ಬಂದ ತಕ್ಷಣಕ್ಕೆ ಮುಖ ನೋಡಿದ ತಕ್ಷಣಕ್ಕೆ ಅಳು ಬಂದ್ಬಿಡ್ತು. ನನಗೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ, ನಮ್ಮ ಅಪ್ಪಾಜಿ ನೆನಪಾಗ್ಬಿಟ್ರು. ಹಾಗಾಗಿ ತುಂಬ ಅಳು ಬಂತು. ನೆಕ್ಸ್ಟು ಅವ್ರದ್ದು ಕೂಡ ಒಂದು ದೇವ್ರದ್ದು ವೀಡಿಯೋ ಮಾಡಿಬಿಟ್ಟು, ನನಗೂ ತುಂಬ ಇಷ್ಟ ದೂತರಾಯ ಸ್ವಾಮಿ ಮತ್ತು ಕೋಟೆಮಾರಮ್ಮಜ್ಜಿ ಅಂತ ಅಂದರೆ ತುಂಬ ಇಷ್ಟ. ಅವ್ರನ್ನ ಒಳಗಡೆ ಪೂಜೆ ಮಾಡಿಬಿಟ್ಟು ನೋಡಿ ದೇವಸ್ಥಾನದ ಒಳಗಡೆ ಕರ್ಕೊಂಬಿಟ್ಟು ದೇವಸ್ಥಾನನ ಒಂದು ರೌಂಡ್ ಬಂದ್ಬಿಟ್ಟು ಮತ್ತು ಪೂಜೆ ಮಾಡಿಸ್ಬಿಟ್ಟು, ಈ ಹೊಸ್ಮನೆ ದೇವರು ಇದೆ ನಮ್ಮ ಅಣ್ಣವ್ರದ್ದು, ಹಾಗಾಗಿ ಹೊಸ್ಮನೆ ದೇವರಿಗೆ ಅಂತ ಕರ್ಕೊಂಬಂದಿರೋದು. ನೆಕ್ಸ್ಟು ಕಾಯೆಲ್ಲ ಹೊಡೆದ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ನಿಮಗೆ ಹೇಳಿದ್ನಲ್ಲ ಲಾಸ್ಟಲ್ಲಿ ನಾನು ಒಂದು ಕಾಮಿಡಿ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳಿದ್ದೆ. ಹಾಗಾಗಿ ಹಾಕಿದ್ದೀನಿ ನೋಡಿ. ಅಣ್ಣ ಡಾಕ್ಟ್ರಿ ಹೊಡಿ ಚೆಕ್ ಮಾಡ್ತೀನಿ. ಒಂದು ಕೆಲಸ ಮಾಡು, ಓಪನ್ ಮಾಡ್ಬಿಟ್ಟು ಮುಂಚೆ ಕೊಡ್ಬೇಕಾಯ್ತು ಸೌಂಡ್. ಹಂಗೆ ನಿಂತ್ಕೊಂಡ್ರೆ ಫೋಟೋ ಹೊಡ್ಕೊಂತೀನಿ. ಕೇಕ್ ಕಟ್ ಮಾಡ ಇಲ್ಲಿ. ಹೋಗ್ರ ಮಚ್ಕೊಂಡು ಕೊಡ್ತಿದ್ದೆ. ಡಾಕ್ಟರ್ ಕೈಲಿ ಕಟ್ ಮಾಡ್ಸಲ್ಲ, ಟೋಪಿ ತಂದಿವಿ ಅವನಿಗೆ. ಟೋಪಿ ಹಾಕ್ಯಾಡ್ರಿ. ಬೇಡ ತುದಿ ಕಟ್ ಮಾಡಲ್ಲ, ಎಲ್ಲದು ಕಟ್ ಮಾಡ್ಬೇಡ.
ಕಟ್ ಮಾಡ್ತಿದ್ಯಾ? ಓಕೆ ಕೃಷ್ಟಿ ಹಿಡಿತಾವನೆ ಚುಚ್ಚಿಬಿಡ್ತೀವಿ. ಈ ಮಾಮೂಲಿ ಚಾಕೆಲ್ಲ ಕಟ್ ಮಾಡು. ಆ ಹುಡುಗ ಫೋನ್ ಮಾಡಿದ್ರೆ ಅದು ಅವಳ್ತ ಮಂಕಾಣೋದು ನಾಳೆಗೆ ವಾಸ್ಮನೆ. ಮುಖದ ಮುಂದೆ ಒಂಥರ ಬೆನ್ನ ಹಿಂದೆ ಒಂಥರ ಮಾತಾಡುವವರ ಮುಂದೆ ಯಾವಾಗಲೂ ಅಂತರ ಕಾಪಾಡಿಕೊಳ್ಳಿ. ಯಾಕೆಂದರೆ ಇವರು ಕೊರೋನಾಕ್ಕಿಂತ ಅಪಾಯಕಾರಿಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ